ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ, ಈ ದಿನ ಅಂದರೆ 28/1/2024 ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ CAR DAR ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ 3600 ಹುದ್ದೆಗಳಿಗೆ ನಡೆದಂಥ ನಾನ್ HK ಒಂದು ಪೊಲೀಸ್ ಪತ್ರಿಕೆಯ ಸಂಭಾವನೀಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ಇದು 28/1/2024 ನಡೆದಂಥ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸಿರೀಸ್ ಸಿರೀಸ್. ಈಗ ಒಂದೊಂದಾಗಿ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಒಂದನೇದ್ದು ಒಂದು ಸ್ವಲ್ಪ ಜೂಮ್ ಮಾಡಿಕೊಂಡು ನೋಡೋಣ, ಸರಿಯಾಗಿ ಕ್ಲಿಯರ್ ಕಾಣುತ್ತೆ. ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ BDO? ಸರಿಯಾದಂಥ ಉತ್ತರ ಯಾವುದು? ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾವಿ ಐಸಿ. ಸರಿಯಾದ ಉತ್ತರ D. ಮುಂದಿನ ಪ್ರಶ್ನೆ ನೋಡೋಣ. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ. ಸರಿಯಾದಂಥ ಉತ್ತರ C. ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಸರಿಯಾದ ಉತ್ತರ C. ಮೂರನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಸರಿಯಾದ ಉತ್ತರ B. ನೈಸರ್ಗಿಕ ಅನಿಲ. ಸರಿಯಾದ ಉತ್ತರ B. ಮುಂದಿನ ಪ್ರಶ್ನೆ 4. ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಸರಿಯಾದಂಥ ಉತ್ತರ 45 ಡಿಗ್ರಿ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ 5ನೇದ್ದು, ಕೆಳಗಿನವುಗಳಲ್ಲಿ ಯಾವ ದೇಶ UNSC ಸದಸ್ಯವಲ್ಲ? UNSC ಸದಸ್ಯ ಅಲ್ಲ. ಸರಿಯಾದ ಉತ್ತರ ಭಾರತ. ಆರನೆಯ ಪ್ರಶ್ನೆ ನೋಡೋಣ. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಸಂಬಂಧಿಸಿದೆ. ABHಗೆ ಸಂಬಂಧಿಸಿದ್ದು ಯಾವುದು? ಸರಿಯಾದ ಉತ್ತರ ಆರೋಗ್ಯ. ಸರಿಯಾದ ಉತ್ತರ A. ಆರೋಗ್ಯ. 17ನೆಯ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ? 7ನೇದ್ದು ಸರಿಯಾದ ಉತ್ತರ A. 7ನೇದ್ದು ಸರಿಯಾದ ಉತ್ತರ ಯಾವುದು? 7ನೆಯ ಸರಿಯಾದ ಉತ್ತರ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಂಬಗಳು. ಸರಿಯಾದ ಉತ್ತರ A. ಮುಂದಿನ ಪ್ರಶ್ನೆ ನೋಡೋಣ. 8ನೆಯ ಪ್ರಶ್ನೆ ನೋಡೋಣ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಸರಿಯಾದ ಉತ್ತರ ಸಾರಜನಕ. B. ಸರಿಯಾದ ಉತ್ತರ. 9ನೆಯ ಪ್ರಶ್ನೆ,
ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. 9ನೇದ್ದು ಸರಿಯಾದ ಉತ್ತರ 9ರಲ್ಲಿ ಡಿ. ಇವುಗಳಲ್ಲಿ ಯಾವುದು ಅಲ್ಲ. ಮುಂದಿನ ಪ್ರಶ್ನೆ ನೋಡೋಣ. 10ನೆಯ ಪ್ರಶ್ನೆ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಎ. ಉಷ್ಣಕ್ಷೇಪಕ ಪ್ರತಿಕ್ರಿಯೆ. ಸರಿಯಾದ ಉತ್ತರ ಎ. 11ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು UNEP ಪೂರ್ಣ ರೂಪ? ಸರಿಯಾದ ಉತ್ತರ ಸಿ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ. IR-20 ಜಯ ಮತ್ತು ರತ್ನ ವಿಧಗಳು ಯಾವುದಕ್ಕೆ ಸಂಬಂಧಿಸವ? ಸರಿಯಾದ ಉತ್ತರ ಹಕ್ಕಿಯ ವಿಧಗಳವು. IR-20 ಜೆ ಮತ್ತು ರತ್ನ. 13ನೆಯ ಪ್ರಶ್ನೆ ನೋಡೋಣ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸುತ್ತಾರೆ? ಸರಿಯಾದಂಥ ಉತ್ತರ ಎ. ಹೀಲಿಯಂ. ಬಲೂನ್ಗಳಲ್ಲಿ ಬಳಸುವುದು ಹೀಲಿಯಂ. 14ನೆಯ ಪ್ರಶ್ನೆ. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಯಾವುದಕ್ಕೆ ಉದಾಹರಣೆ? ಸಿ. ಹಾರಲಾಗದ ಪಕ್ಷಿ. ಮುಂದಿನ ಪ್ರಶ್ನೆ. 15ನೆಯ ಪ್ರಶ್ನೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಆರ್ಥಿಕತೆಗೆ. 16ನೆಯ ಪ್ರಶ್ನೆ. ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? 16ನೆಯ ಉತ್ತರ ಬಿ. 1963ರಲ್ಲಿ. 17ನೆಯ ಪ್ರಶ್ನೆ ನೋಡೋಣ. ಕರ್ನಾಟಕದ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲ ಯುಗದ ಅವಧಿಯ ಸುಮಾರು 3000 BC ಪುರಾತತ್ವ ಸ್ಥಳವಾಗಿದೆ. ಸಂಗನಕಲ್ಲು ಎಲ್ಲಿದೆ ಅನ್ನೋದನ್ನು ಕೇಳಿದ್ದಾನೆ. ಸರಿಯಾದ ಉತ್ತರ ಬಳ್ಳಾರಿ ಸರಿಯಾದ ಉತ್ತರ. 18ನೆಯ ಪ್ರಶ್ನೆ. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ಸಮಕಾಲೀನ ಪಟ್ಟಿಯಲ್ಲಿ ಅಂದರೆ ಸಮವರ್ತಿ ಪಟ್ಟಿ. ಸರಿಯಾದ ಉತ್ತರ ಡಿ. ಎ ಮತ್ತು ಬಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಮಾಡ್ತವೆ. ಸಮಕಾಲೀನ ಅಂದ್ರೆ ಸಮವರ್ತಿ ಪಟ್ಟಿ. 19ನೇ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನವಲ್ಲ? ಸರಿಯಾದ ಉತ್ತರ ಡಿ ಆಗಿದೆ. ಡಿ ಸರಿಯಾದ ಉತ್ತರ ಡಿ. ಚಕ್ಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕ್ಕೋರಿಯ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. 20ನೇ ಪ್ರಶ್ನೆ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ ದಮನ್. ಸರಿಯಾದ ಉತ್ತರ ಸಿ. ದಮನ್. 21ನೇ ಪ್ರಶ್ನೆ. 2024ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ನಡೆಯಲಿದೆ.
ಅಂದರೆ ಎಲ್ಲಿ ನಡೀತದೆ ಅಂತ ಕೇಳ್ತಾನೆ 2024 ಒಲಿಂಪಿಕ್ಸ್. ಇದು ಪ್ರಚಲಿತ. ಸರಿಯಾದ ಉತ್ತರ ಡಿ ಪ್ಯಾರಿಸ್. 22ನೇ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದುದನ್ನು ಆಯ್ಕೆ ಮಾಡಿ. ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾನೆ. ಸರಿಯಾದಂಥ ಆಯ್ಕೆ ವಿಭಾಗ ಎಷ್ಟಿದು? 11 ಪಂಚಾಯಿತಿಗಳು. 23ನೆಯ ಪ್ರಶ್ನೆ. ವಿದ್ಯುತ್ ಪ್ರವಾಹದ SI ಘಟಕವು ಏನು ತಿಳಿಸ್ತದೆ ಅಂತ ಹೇಳ್ತಾನೆ ನಾವು. ಎ ಆಂಪಿಯರ್. ಸರಿಯಾದದ್ದು ಎ. 24ನೆಯ ಪ್ರಶ್ನೆ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ? 24ನೇದು ಸರಿಯಾದ ಉತ್ತರ ಮಿಜೋರಾಂ ಸರಿಯಾದ ಉತ್ತರ. 25ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನವಲ್ಲ? 25ರಲ್ಲಿ ಸರಿಯಾದಂಥ ಉತ್ತರ ಬಿ ಸಮ್ಮಿಳನ ಸರಿಯಾದ ಉತ್ತರ. ಕ್ರಿಮಿಯನ್ ಪರ್ಯಾದ್ವೀಪವು ನಿಂದ ಆವೃತವಾಗಿದೆ. 26ನೇದ್ದು ಸರಿಯಾದ ಉತ್ತರ ಬಿ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ. 27ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಇದೆ. ಏನಿದೆ ಸಮಸ್ಯೆ ನೋಡೋಣ. 27ನೆಯ ಉತ್ತರ ಬಿ ಹೈಪರ್ಮೆಟ್ರೋಪಿಯಾ. ಮುಂದಿನ ಪ್ರಶ್ನೆ 28ನೆಯ ಪ್ರಶ್ನೆ. ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಶುದ್ಧ ಚಿನ್ನದಂತ 28ರಲ್ಲಿ ಸರಿಯಾದಂಥ ಉತ್ತರ ಇವುಗಳಲ್ಲಿ ಎಲ್ಲವೂ ಸರಿಯಾದ ಉತ್ತರ ಅಂತ ಹೇಳ್ತಾನೆ. ಡಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 29ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಯಾವುದು? ಮಿಸಲ್ಸ್, ದಡಾರ ಇದು ಸಾಂಕ್ರಾಮಿಕ ರೋಗ. 30ನೆಯ ಪ್ರಶ್ನೆ. ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ನಿಂದ ಒದಗಿಸಲಾಗುತ್ತದೆ. 30ರ ಸರಿಯಾದಂಥ ಉತ್ತರ ಸಿ ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಸರಿಯಾದ ಉತ್ತರ ಯಾವುದು? ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಮುಂದಿನ ಪ್ರಶ್ನೆ ನೋಡೋಣ. 31. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. 31ರಲ್ಲಿ ಸರಿಯಾಗಿಲ್ಲದು ಸಿ ಕೈಗಾರಿಕಾ ಪರಮಾಣು ವಿದ್ಯುತ್ ಕೇರಳ ಸ್ಥಾವರ. 32ನೇದು ಸರಿಯಾದದ್ದನ್ನು ಆಯ್ಕೆ ಮಾಡಿ. 32ರಾಗ ಸರಿಯಾದದ್ದು ಸಿ ಸುವರ್ಣ ಕ್ರಾಂತಿ ತೋಟಗಾರಿಕಾ ವಲಯ. ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. 33 ಸರಿಯಾದ ಉತ್ತರ ಬಿ ಸಸಾರಜನಕ ಆಹಾರ ಪದಾರ್ಥ ಪ್ರೋಟೀನ್. 34ನೇದು ನೋಡೋಣ. ದಿನೇಶ್ ತನ್ನ ಗಡಿಯಾರದ ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ? 34ನೇದು ಸರಿಯಾದ ಉತ್ತರ ಡಿ ಪಶ್ಚಿಮ. ಸರಿಯಾದ ಉತ್ತರ ಯಾವುದು? ಡಿ ಪಶ್ಚಿಮ. 35ನೇ ಪ್ರಶ್ನೆ. ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಯಾವುದರಿಂದ? ಇವುಗಳಲ್ಲಿ ಎಲ್ಲವೂ ಉತ್ತಮ ಕಾನೂನು ವ್ಯವಸ್ಥೆ ಸ್ಥಾಪಿಸುವುದರಿಂದ, ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಮಕ್ಕಳಲ್ಲಿ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿಧದ ಹಣ್ಣುಗಳನ್ನು ಪರಿಗಣಿಸಿ ಸರಿಯಿಲ್ಲದನ್ನು ಆರಿಸಿ. 36ನೇ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 37ನೇ ಪ್ರಶ್ನೆ. 37ನೆಯ ಪ್ರಶ್ನೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಆಧಾರ ಸಂಬಂಧವಾಗಿ ಉಚಿತವಲ್ಲ ಅಂದರೆ ಸರಿಯಲ್ಲ. ಸರಿಯಾದಂಥ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇವುಗಳಲ್ಲಿ ಯಾವುದೂ ಅಲ್ಲ. 38ನೆಯ ಪ್ರಶ್ನೆ. ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? 38ರಲ್ಲಿ ಸರಿಯಾದ ಉತ್ತರ ಸಿ KM ಕರಿಯಪ್ಪ. 39ನೇ ಪ್ರಶ್ನೆ. ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? 39ರಲ್ಲಿ ಸರಿಯಾದ ಉತ್ತರ ಹಕ್ಕಿ. ಸರಿಯಾದ ಉತ್ತರ. 40ನೇ ಪ್ರಶ್ನೆ. ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? ಸರಿಯಾದದ್ದು ಏನು ಬರ್ತದೆ? IEG ಬರ್ತದೆ. IEG. 41ನೇ ಪ್ರಶ್ನೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸಿ ಅಲ್ಲು ಅರ್ಜುನ. 42ನೇ ಪ್ರಶ್ನೆ. ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಸೂರತ್ ಹೆಚ್ಚು ದೂರದಲ್ಲಿದೆ. 43ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಸರಿ ಇಲ್ಲ ಗುರುತಿಸಿ ಅಂತ ಹೇಳ್ತಾನೆ. 43ರಲ್ಲಿ ಸರಿಯಿಲ್ಲದ್ದು ಸಿ. ಭಾರತ ಬಾಂಗ್ಲಾದೇಶದ ನಡುವಿನ ಗಡಿರೇಖೆಯನ್ನು ಡುರಂಡ ಲೈನ್ ಎಂದೇ ಕರೆಯುತ್ತಾರೆ. ತಪ್ಪಿದೆ. 44ನೇ ಪ್ರಶ್ನೆ. ಅಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧಾನವಾಗಿದೆ? 44ರಲ್ಲಿ ಸರಿಯಾದ ಉತ್ತರ ಮಾವು. 45ನೆಯ ಪ್ರಶ್ನೆ. ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದೇ ಹೆಸರಿಸಲಾಗಿದೆ. ಯಾವುದು? 45 ಸಿ ಕೊಪ್ಪಳ. 46ನೇ ಪ್ರಶ್ನೆ. 46ನೆಯ ಪ್ರಶ್ನೆ. ಇವುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು? ಮರಳಿ ಮಣ್ಣಿಗೆ ಸಿ ಕೊಟ್ಟ ಶಿವರಾಮ್ ಕಾರಂತ. 47ನೇ ಪ್ರಶ್ನೆ. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ? 47ರಲ್ಲಿ ಸರಿಯಾದ ಉತ್ತರ ಡಿ ಹೊನ್ನಾವರ. 48ನೆಯ ಪ್ರಶ್ನೆ. ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ? 48ರಲ್ಲಿ ಸರಿಯಾದದ್ದು ಬಿ ಕಾರವಾರ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳ್ತಾನೆ ನಾವು. ಹಳೆಯದು ಮೊದಲು ಮಾಡ್ರಿ ಅಂತ ಹೇಳ್ತಾನೆ. 49 ಡಿ ಸರಿಯಾಗಿ ಜೋಡಿಸ್ಕೊಳ್ಳಿ. ಡಿ ಸರಿಯಾದ ಉತ್ತರ. ಸರಿಯಾದದ್ದು ಯಾವುದು? ಡಿ ಸರಿಯಾದದ್ದು. 50ನೇದು. ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ ಸಂಯೋಜನೆಯಾಗಿದೆ? 50ನೇದು ಸರಿಯಾದ ಉತ್ತರ ಸಿ ಕಫರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. 51ನೆಯ ಉತ್ತರ. 51ನೆಯ ಪ್ರಶ್ನೆ. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದೇ ಪರಿಚಿತ ಹಲ್ಮಿಡಿ ಶಾಸನವನ್ನು ನಲ್ಲಿ ಕಂಡು ಹಿಡಿಯಲಾಯಿತು? ಎಲ್ಲಿ?
ಕಂಡುಹಿಡಿಯಲಾಯಿತು? ಈ ಹಲ್ಮಿಡಿ ಶಾಸನವನ್ನು ಕಂಡುಹಿಡಿದಿದ್ದು ಹಾಸನ್ ಜಿಲ್ಲೆ. ಸರಿಯಾದ ಉತ್ತರ. 52ನೆಯ ಪ್ರಶ್ನೆ. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ? 52ರಲ್ಲಿ ಸರಿಯಾದ ಉತ್ತರ ಡಿ. ಕಡಿಮೆ ಒತ್ತಡದ ವಾತಾವರಣದ ಒತ್ತಡದಲ್ಲಿ. ಮುಂದಿನ ಪ್ರಶ್ನೆ 53. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ? 53 ಸರಿಯಾದ ಉತ್ತರ. 53ರಲ್ಲಿ ಸರಿಯಾದಂಥ ಉತ್ತರ ಬಿ. ಬಾವಲಿ. 54ನೇ ಪ್ರಶ್ನೆ ನೋಡೋಣ. ನೇರ ಸೂರ್ಯನ ಬೆಳಕಿನ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? 54ರಲ್ಲಿ ಸರಿಯಾದಂಥ ಉತ್ತರ ಡಿ. ವಿಟಮಿನ್ ಸೂರ್ಯಂದು. 55ನೇ ಪ್ರಶ್ನೆ. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ. 55ರಲ್ಲಿ ಸರಿಯಾದ ಉತ್ತರ ಬಿ. ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. 56ನೇ ಪ್ರಶ್ನೆ. ನಿಮ್ಮ ರಿಫ್ರೆಜರೇಟರ್ ಅಂದರೆ ಶೀತಯಂತ್ರ ಪೆಟ್ಟಿಗೆ ಎಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? 56ರಲ್ಲಿ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಎ ಸರಿಯಾದ ಉತ್ತರ ಅಣುಜೀವಿಗಳ ಉಪಸ್ಥಿತಿ. 57ನೆಯ ಪ್ರಶ್ನೆ. ತಣ್ಣನೆಯ ರಾತ್ರಿಯವರೆಗೆ ಉಳಿದಿರುವ ಲೋಹದ ವಸ್ತು ಅದೇ ಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸಿದ್ದೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಕಲ್ಪನೆಯ ವಿಸ್ತರಿಸುತ್ತದೆ? 57ರಲ್ಲಿ ಸರಿಯಾದ ಉತ್ತರ ಸಂವಹನ. ಡಿ ಸರಿಯಾದ ಉತ್ತರ. ಸರಿಯಾದ ಉತ್ತರ ಡಿ. ದಪ್ಪವಾದ ಮೇಣದ ಲೆಪ್ಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು? 58ರಲ್ಲಿ ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ. ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟುವುದು. 59ನೆಯ ಪ್ರಶ್ನೆ. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? 59 ಸರಿಯಾದ ಉತ್ತರ ಡಿ. ಮಲ್ಬರಿ ಹಿಪ್ಪನೇರಳೆ. 60ನೆಯ ಪ್ರಶ್ನೆ. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಯಾವುದ್ರ ಮೂಲಕ ನಿರ್ಮೂಲನೆ ಮಾಡ್ತಾರಪ್ಪ? ಡಿ. ಇವುಗಳಲ್ಲಿ ಎಲ್ಲವೂ ಬೇಕು. ಬಡತನ ನಿರ್ಮೂಲನೆ ಆಗಬೇಕಾದ್ರೆ ಉದ್ಯೋಗ ಬೇಕು, ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ, ಉತ್ತಮ ಶಿಕ್ಷಣ ಕೂಡ ಬೇಕು. 61ನೇ ಪ್ರಶ್ನೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ 2023ರಲ್ಲಿ ಐತಿಹಾಸಿಕ ಮೇಲುಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? 61 ಬಿ. ನೀರಜ್ ಚೋಪ್ರಾ. 2023. 62ನೇ ಪ್ರಶ್ನೆ. 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು? 62ರಲ್ಲಿ ಸರಿಯಾದ ಉತ್ತರ G20 ಶೃಂಗಸಭೆ. G20 ಶೃಂಗಸಭೆ. 63 ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತ ರಾಷ್ಟ್ರಪತಿಯ ಆಯ್ಕೆ ಮಾಡಲಾಗುತ್ತದೆ. 63 ಸರಿಯಾದ ಉತ್ತರ ಸಿ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವುದಿದು ಸಿ. 64ನೇ ಪ್ರಶ್ನೆ.
ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿ ಉಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಏನು ಮಾಡಬೇಕು? 64ನೆಯ ಪ್ರಶ್ನೆ ಸರಿಯಾದ ಉತ್ತರ ಸಿ. ನೋಡ್ರಿ, ಯಾವ ಉತ್ತರ? ಸಿ ಸರಿಯಾದ ಉತ್ತರ. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು. 65ನೆಯ ಪ್ರಶ್ನೆ ಒಬ್ಬ ಸಹೋದ್ಯೋಗಿ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು? 65ರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಬಿ. ಸರಿಯಾದಂಥ ಉತ್ತರ ಯಾವುದು? ಬಿ. ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 66ರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? 66ರಲ್ಲಿ ಸರಿಯಾದಂಥ ಉತ್ತರ ಡಿ. ಗೂಗಲ್ ಅಲ್ಲ. 67ನೆಯ ಪ್ರಶ್ನೆ ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಡ್ಯಾಶ್ ಒಂದು ವಿಧಾನವಾಗಿದೆ. ನೋಡ್ರಿ, ಮನ್ನಿ. 67ನೆಯ ಪ್ರಶ್ನೆ ಬಿ. ಸಿಹಿ ತಿಂಡಿ. 68ರಲ್ಲಿ ನೋಡೋಣ. ಪ್ರಶ್ನೆ 68 ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟ್ರ್. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಯಾವುದು? 68ರಲ್ಲಿ ಸರಿಯಾದಂಥ ಉತ್ತರ 9 ಕಿಲೋಮೀಟ್ರ್. 9 ಕಿಲೋಮೀಟರ್. 69ನೆಯ ಪ್ರಶ್ನೆ 69ನೆಯ ಪ್ರಶ್ನೆ ಡಿ. 12 ವರ್ಷಗಳು. ಇಬ್ಬರು ಸೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳು ಇದ್ದು ಹಿರಿಯರಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಎಷ್ಟು? ಡಿ ಸರಿಯಾದದ್ದು. 70ನೆಯ ಪ್ರಶ್ನೆ ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ಸರಿಯಾದ ಉತ್ತರ ಸಿ. 13.33 ಕಿಲೋಮೀಟರ್ ಗಂಟೆಗೆ. 71ನೆಯ ಪ್ರಶ್ನೆ ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಾಸ್ತಾವಿಕ ಕಾನೂನು ಎಂದು ಕರೆಯಲಾಗುತ್ತದೆ. 71ನೇದು ಸರಿಯಾದ ಉತ್ತರ ಬಿಲ್, ಕರಡು ಮಸೂದೆ. 72ನೇ ಪ್ರಶ್ನೆ ಒಬ್ಬ ಪೊಲೀಸ್ ಅಧಿಕಾರಿಯು ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಸ್ಟಾರನ್ನು ಹೊಂದಿದ್ದರೆ ಆ ಅಧಿಕಾರಿಯು ಏನಾಗಿರುತ್ತಾನೆ? ಸರಿಯಾದಂಥ ಉತ್ತರ ಎ. ಸಹಾಯಕ ಸಬ್ ಇನ್ಸ್ಪೆಕ್ಟರ್. 73ನೆಯ ಪ್ರಶ್ನೆ ಕರ್ನಾಟಕ ಪೊಲೀಸಿನಲ್ಲಿ CAR ಸೂಚಿಸುತ್ತದೆ. 73ನೆಯ ಪ್ರಶ್ನೆ ಬಿ. ಸಿಟಿ ಆರ್ಮ್ಡ್ ರಿಸರ್ವ್. ನಗರ ಸಶಸ್ತ್ರ ಮೀಸಲು. 74ನೆಯ ಪ್ರಶ್ನೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾ ಪಡೆ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ. 74ನೆಯ ಪ್ರಶ್ನೆ ಡಿ. ದಂಗೆ ಗಲಭೆಗಳನ್ನು ನಿಭಾಯಿಸಲು. 75ನೆಯ ಪ್ರಶ್ನೆ ಕೆಳಗಿನ ಯಾವ ಪುಸ್ತಕವನ್ನು AN ಮೂರ್ತಿರಾವ್ ರವರು ಬರೆದಿದ್ದಾರೆ? ಸರಿಯಾದಂಥ ಉತ್ತರ ಬಿ. ದೇವರು ಸರಿಯಾದ ಉತ್ತರ. 76ನೆಯ ಪ್ರಶ್ನೆ ಕೋವಾರಂಟೋದ ಮುಖ್ಯ ಗುರಿ ತಡೆಗಟ್ಟುವಿಕೆ. ಏನು ತಡೆಗಟ್ಟುತ್ತದೆ ಕೋವಾರಂಟೋ? 76ನೇ ಪ್ರಶ್ನೆ ಡಿ. ಸಾರ್ವಜನಿಕ ಕಚೇರಿ ಅಕ್ರಮ ಬಳಸುವಿಕೆ. ಸಾರ್ವಜನಿಕ ಕಚೇರಿಯನ್ನು ಅಕ್ರಮ ಬಳಸುವಿಕೆ. 72ನೇ ಪ್ರಶ್ನೆ
ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಸೋಷಲಿಸ್ಟ್ ಮತ್ತು ಜಾತ್ಯತೀತ ಸೆಕ್ಯುಲರ್ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆ. 77ನೇ ಪ್ರಶ್ನೆ 42ನೇ ತಿದ್ದುಪಡಿ. 42ನೆಯ ತಿದ್ದುಪಡಿ. 78ನೆಯ ಪ್ರಶ್ನೆ ನೋಡೋಣ. 78ನೆಯ ಪ್ರಶ್ನೆ, ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿಲ್ಲದಾಗ ಸುಗ್ರೀವಾಜ್ಞೆಯನ್ನು ಯಾವ ಮೂಲಕ ಹೊರಡಿಸಲಾಗುತ್ತದೆ? ಡ್ಯಾಶ್ ಮೂಲಕ. ಬಿ. ರಾಜ್ಯದ ರಾಜ್ಯಪಾಲರ ಮೂಲಕ. ರಾಜ್ಯದ ರಾಜ್ಯಪಾಲರ ಮೂಲಕ. ಮುಂದಿನ ಪ್ರಶ್ನೆ ನೋಡೋಣ. 79. ಮಾವಿನ ತುಂತುರು ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. 79ನೆಯ ಪ್ರಶ್ನೆ, ಎ. ಮಾರ್ಚ್ನಿಂದ ಮೇವರೆಗೆ. 80ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಸ್ಯಾಮ್ ಆಲ್ಟ್ಮಾನ್ ದೊಂದಿಗೆ ಸಂಬಂಧಿಸಿದ್ದಾರೆ. 80ನೇ ಪ್ರಶ್ನೆ ಸರಿಯಾದ ಉತ್ತರ ಚಾಟ್ ಜಿಪಿಟಿ. 81ನೇ ಪ್ರಶ್ನೆ, ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು? ಖೇಡಾ ಮಹಾತ್ಮ ಗಾಂಧೀಜಿ ಅಲ್ವೇ? ಮಹಾತ್ಮ ಗಾಂಧೀಜಿ. 82ನೇ ಪ್ರಶ್ನೆ, ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತದೆ? 92ರಲ್ಲಿ ಎಸ್.ಪಿ.ಜಿ. ಭಾರತ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಭಾರತ ಮೊದಲ ರಾಷ್ಟ್ರ ಅಧ್ಯಕ್ಷೆ ಯಾರು? ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. 83ನೇದ್ದು ಸರಿಯಾದ ಉತ್ತರ. 84ನೇ ಪ್ರಶ್ನೆ, ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಪಟ್ಟಣಗಳು ಸಾರಜನಕ ಅನಿಲದಿಂದ ಏಕೆ ತುಂಬಿದೆ? 84ರಲ್ಲಿ ಸರಿಯಾದ ಉತ್ತರ ಎ. ಸಾರಜನಕ ಜಡ ಅನಿಲವಾಗಿದ್ದು ಚಿಪ್ಸುಗಳ ಆಮ್ಲಜನಕವನ್ನು ತಡೆಯುತ್ತದೆ. 85ನೇ ಪ್ರಶ್ನೆ, ಹೆಚ್ಚು ಕಾಲ ಅಗಿಯುವ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? 85ರಲ್ಲಿ ಸರಿಯಾದ ಉತ್ತರ ಬಿ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಸರಿಯಾದ ಉತ್ತರ ಬಿ. 86ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ತಯಾರಿಸಲಾಗುತ್ತದೆ. 86ನೇದ್ದು ಸರಿಯಾದ ಉತ್ತರ ಬಿ. ಜಿಪ್ಸಮ್ ಬಿಳಿಶಿಲೆಯಂಥ ಸೀಮೆ ಸುಣ್ಣ. ಬಿ ಸರಿಯಾದ ಉತ್ತರ. ನರ್ಮದಾ ಬಚಾವ್ ಆಂದೋಲನ ನೇತೃತ್ವವನ್ನು ವಹಿಸಿದವರು? 87ರಲ್ಲಿ ಸರಿಯಾದಂಥ ಉತ್ತರ ಮೇಧಾ ಪಾಟ್ಕರ್. 88ನೆಯ ಪ್ರಶ್ನೆ, ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಪಂಪಸಾಗರ. ಸಿ. ತುಂಗಭದ್ರಾ ನದಿ. 89ನೇ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಾಟ್ಲಾ ಸೋಲಾರ್ ಪಾರ್ಕ್ ಎಲ್ಲಿದೆ? 89ರಲ್ಲಿ ಸರಿಯಾದ ಉತ್ತರ ಬಿ. ರಾಜಸ್ಥಾನ. 90ನೆಯ ಪ್ರಶ್ನೆ, 90ನೆಯ ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಸಂತಾನಾಭಿವೃದ್ಧಿಯಾಗುತ್ತದೆ ಅಂತ ಕೇಳ್ತಾನೆ ನಾವು. 90 ಸಿ. ಬ್ರಯೋಫಿಲ್ಮ. 91ನೆಯ ಪ್ರಶ್ನೆ, ಪ್ರೋಬಯೋಟಿಕ್ಗಳ. 91ನೆಯ ಪ್ರಶ್ನೆ ಸಿ. ಸೂಕ್ಷ್ಮಜೀವಿಗಳು. ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ? 92ನೆಯ ಪ್ರಶ್ನೆ ಡಿ. ಅಮೋನಿಯಂ ಕಾರ್ಬೋನೇಟ್. ಡಿಸೆಂಬರ್ 1, 2023ರಂದು ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹುಬಾಂಬು ಸಿಡಿಗುಂಡು ಬೆದರಿಕೆ ಇಮೇಲ್ಗಳು ಸ್ವೀಕರಿಸಿವೆ?
93ನೇದು ಸರಿಯಾದಂಥ ಉತ್ತರ ಶಾಲೆಗಳು. 94ನೆಯ ಪ್ರಶ್ನೆ, ಡೆಂಗ್ಯೂ ವೈರಸ್ ಮೂಲಕ ಹರಡುತ್ತದೆ. ಸರಿಯಾದಂಥ ಉತ್ತರ ಸಿ, ಸೊಳ್ಳೆಯಿಂದ ಹರಡುತ್ತದೆ ಡೆಂಗಿ. 95ನೆಯ ಪ್ರಶ್ನೆ, 95ನೆಯ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರಿಯಾದಂಥ ಉತ್ತರ ಮುಳ್ಳಯ್ಯನಗಿರಿ. 96ನೆಯ ಪ್ರಶ್ನೆ, ಪ್ರಸರಣ ಎಂದರೆ ಏನು? ಡಿ ಸರಿಯಾದ ಉತ್ತರ. ಪ್ರಸರಣ ಎಂದರೆ ಡಿ, ಸರಿಯಾದ ಉತ್ತರ ಡಿ ಆಗಿದೆ. 97ನೆಯ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಡಿ, ಇದು ಕೂಡ ಡಿ, ಸರಿಯಾದ ಉತ್ತರ ಡಿ. ಯಾವುದು ಸರಿಯಾದಂಥ ಉತ್ತರ? ಡಿ. 98ನೆಯ ಪ್ರಶ್ನೆ, ಮೈಚಾಂಗ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಮೈಚಾಂಗ. 98 ಬಿ, ಚೆನ್ನೈನಲ್ಲಿ ಆಗಿದೆ ಇದು. 99ನೆಯ ಪ್ರಶ್ನೆ, 99ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಸಿ, ಇರಾಕ್. ಸರಿಯಾದಂಥ ಉತ್ತರ ಹಣದುಬ್ಬರವಿಳಿತ ಎಂದರೆ ಏನು? ಕೊನೆಯ ಪ್ರಶ್ನೆ, ಇದು ಸರಕು ಮತ್ತು ಸೇವೆಗಳ. ಡಿ ಸರಿಯಾದ ಉತ್ತರ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ. ಸರಿಯಾದಂಥ ಉತ್ತರ ಡಿ. ನಾವು ಈ ಒಂದು non-HK ಪೋಸ್ಟಿಗೆ ಸಂಬಂಧಪಟ್ಟಂಥ ಸಶಸ್ತ್ರ ಪೊಲೀಸ್ ಪಡೆಯ ಒಂದು ಸಂಭವನೀಯ ಉತ್ತರಗಳನ್ನು ನೋಡಿದ್ದೇವೆ. ಇವು ಶಾಶ್ವತ ಕೀ ಉತ್ತರ ಅಲ್ಲ ಅಂತ ಹೇಳುತ್ತಾ, ಇಲಾಖೆ ಬಿಡುವಂಥ ಉತ್ತರವೇ ಅಂತಿಮ ಉತ್ತರವಂತ ಹೇಳುತ್ತಾ ಈಗ ಈ ವಿಡಿಯೋನ ಮುಗಿಸುವಂಥ ಸಮಯ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.